ಜೊತೆಯಲಿ ಜೊತೆಯಲಿ. ನೀನು ನನ್ನ ಪ್ರೀತಿಸೋದೇ ನಿಜ ಆಗಿದ್ರೆ ನೀನು ನನ್ನ ತಂಗಿ ಪ್ರತಿಮಾನ ಮದುವೆ ಆಗಬೇಕು. ಹಂಗಲ್ಲಕ್ಕ, ನಾನೇನು ಬೇಕು ಅಂತ ಮಾಡ್ಕೊಂಡಿದ್ದಲ್ಲ. ಗೊತ್ತು ಪುಟ್ಟ, ಪ್ರೀತಿ ಅನ್ನೋದು ಬೇಕು ಅಂತ ಮಾಡ್ಕೊಳ್ಳೋದಲ್ಲ, ಅದಾಗ ಅದೇ ಹುಟ್ಟೋದು. ಚಿಂತೆ ಮಾಡೋದನ್ನ ಬಿಟ್ಟು ಅಭಯನ ಮದುವೆ ಮಾಡಿಕೊಂಡು ಸುಖವಾಗಿದ್ಬಿಡು. ಏನು ಹೇಳ್ತೀಯ ನೀನು? ನಾನು ಅವ್ರನ್ನ ಮದುವೆ ಮಾಡ್ಕೋಬೇಕಾ? ಸಾಧ್ಯನೇ ಇಲ್ಲ. ಅವ್ರೇನಿದ್ರು ನಿನಗೆ ಸೇರ್ಬೇಕಾದವರು, ನೀನು ಅವ್ರ ಹೆಂಡತಿ ಆಗ್ಬೇಕಾದವಳು. ಹಾಗಾದ್ರೆ ನೀನು ಪ್ರೀತಿ ಅದೆಲ್ಲ ಏನಿಲ್ಲ. ಇವಾಗ ನಾನು ಅವ್ರನ್ನ ಮನಸ್ಸಿಂದ ಮರೀತಿದ್ದೀನಿ. ಹೆಚ್ಚು ಕಡಿಮೆ ಅವ್ರನ್ನ ಮರೆಯೋಕ್ಕೆ ಶುರು ಮಾಡಿದ್ದೀನಿ. ಇವಾಗ ಅವ್ರ ನೆನಪು ನಂಗೆ ಆಗೋದಿಲ್ಲ. ಇದಕ್ಕಿಂತ ಮುಂಚೆ ನೆನಪಾಗ್ತಿದ್ರು ತಾನೆ? ಅವನ್ನ ಪ್ರೀತಿಸಿದಂತೂ ನಿಜ ತಾನೆ? ಅದು ಯಾವಾಗೋ ಆಗಿದ್ದಕ್ಕ, ಈಗ ಅವ್ರು ನನ್ನ ಮನಸ್ಸಲ್ಲಿ ಇಲ್ಲ. ಸುಳ್ಳು ಹೇಳ್ಬೇಡ ಪ್ರತಿಮಾ. ಒಂದ್ಸಲಿ ಪ್ರೀತಿ ಹುಟ್ಟಿದ್ಮೇಲೆ ಅದು ಮನಸ್ಸಿಂದ ತೆಗ್ದು ಹಾಕೋಕ್ಕೆ ಸಾಧ್ಯನೇ ಇಲ್ಲ. ಅದು ಯಾವತ್ತಿದ್ರೂ ಕೊರಿತಾನೇ ಇರುತ್ತೆ. ಇಲ್ಲ ಅಕ್ಕ, ನಾನು ಇವಾಗ ಕ್ಲಿಯರ್ ಆಗಿದ್ದೀನಿ. ಯಾವತ್ತೂ ಅವ್ರನ್ನ ಇಷ್ಟಪಟ್ಟಿದ್ದೆ ಅಂತ ಒಂದೇ ಒಂದು ಕಾರಣಕ್ಕೆ ನೀನು ಅಭಯನ ಬಿಟ್ಕೊಡ್ಬಾರ್ದು. ನೀನು ಹಿಂಗೆ ತ್ಯಾಗ ಮಾಡಬಾರ್ದು. ತ್ಯಾಗ ಮಾಡೋಕ್ಕೆ ನಾನು ಅವನೇನು ಪ್ರೀತಿಸ್ತಿದ್ದೀನೇನೆ? ಇನ್ಫ್ಯಾಕ್ಟ್ ಅವನ ಮೇಲೆ ನನ್ನ ಮನಸ್ಸಲ್ಲಿ ಯಾವತ್ತೂ ಪ್ರೀತಿನೇ ಹುಟ್ಟಿಲ್ಲ. ಅನಿವಾರ್ಯಕ್ಕೆ ಸಿಕ್ಕಿ ಈ ಮದುವೆಗೆ ಒಪ್ಕೊಂಡಿದ್ದೀನಿ ಅಷ್ಟೇ. ಅವನ ಜೊತೆ ನಿಮ್ಗೆ ಮದುವೆ ಮಾಡಿಸಿದ್ರೆ ನಂಗೆ ಬೇಜಾರು ಇಲ್ಲ, ಯಾವ ನಷ್ಟನೂ ಆಗಲ್ಲ. ಅದೇನಾದರೂ ಆಗಲಿ ಅಕ್ಕ, ನಿಂಗಂತ ಬಂದಿರೋ ಅವ್ರನ್ನ ನಾನು ಒಪ್ಕೊಳ್ಳಲ್ಲ. ಒಪ್ಕೊಳ್ಳೇಬೇಕು. ನಾನು ಯಾವತ್ತಿದ್ರೂ ಅವ್ನಿಗೆ ಸೂಟ್ ಆಗೋದೇ ಇಲ್ಲ. ದೊಡ್ಡವಳನ್ನ ಕಟ್ಕೊಂಡು ಅವ್ನು ಹೆಣಗಬೇಕು, ಚಿಕ್ಕ ಹುಡ್ಗನ ಕಟ್ಕೊಂಡು ನಾನು ಹೆಣಗಬೇಕು. ಯಾಕೆ ಬೇಕು ಹೇಳು ಈ ಹಣೆ ಬಾರ? ನೀನು ಒಂದೇ ಮನಸ್ಸಿಂದ ಒಪ್ಕೊಂಡ್ಬಿಡು. ಅಬ್ಬಾಯಿನ ನಾನು ಕನ್ವಿನ್ಸ್ ಮಾಡ್ತೀನಿ. ಹೋಗು, ನಾಂದಿ ಪೂಜೆಗೆ ರೆಡಿ ಆಗು. ಅಕ್ಕ ಬೇಡಕ್ಕ, ಸುಮ್ಮನೆ ಎಲ್ರ ಮುಂದೆ ನಾವಿಬ್ರು ಕೆಟ್ಟೋರು ಆಗ್ತೀವಿ. ಏನೂ ಆಗಲ್ಲ, ಹೋಗಿ ರೆಡಿ ಆಗು. ಉಳ್ದವ್ರ ಜೊತೆ ನಾನು ಮಾತಾಡಿ ಎಲ್ಲ ಸರಿ ಮಾಡ್ತೀನಿ. ನಾಳೆ ನಿನ್ನ ಅಬ್ಬಾಯಿ ಮದುವೆ ನಡಿಲೇಬೇಕು. ಹೋಗು, ರೆಡಿ ಆಗು. ನಡಿ ಅಂದೆ. ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ಶಾಲಿನಿ? ನಾನೇನು ತಪ್ಪು ಮಾಡ್ದೆ? ನನ್ನ ತಂಗಿ ಮನ್ಸಲ್ಲಿ ಆಸೆ ಹುಟ್ಟಿಸಿದ್ದೇ ನಿನ್ನ ತಪ್ಪು. ಅದಕ್ಕೆ ನಾನು ಹೊಣೆ ಏನ್ರಿ? ನಾನು ಯಾವತ್ತೂ ಅವ್ರ ಜೊತೆಲಿ ಆ ಥರ ನಡ್ಕೊಂಡಿಲ್ಲ ಶಾಲಿನಿ. ಬಿಲೀವ್ ಮಿ, ಅವ್ರನ್ನೊಬ್ರು ಒಳ್ಳೆ ಫ್ರೆಂಡಾಗಿ ಟ್ರೀಟ್ ಮಾಡಿದ್ದೀನಿ. ಅದನ್ನು ಅವರು ಲವ್ ಅಂದ್ಕೊಂಡ್ರೆ ನಾನು ಏನು ಮಾಡಲಿ? ನೀನೇನು ಮಾಡಬೇಡ, ಸುಮ್ಮನೆ ಅವಳನ್ನ ಮದುವೆ ಮಾಡ್ಕೊ. ಸ್ವಲ್ಪ ದಿವಸ ಆದಮೇಲೆ ಎಲ್ಲ ಸರಿ ಹೋಗುತ್ತೆ. ಹೆಂಗ್ರಿ ಸರಿ ಹೋಗುತ್ತೆ? ನಿಮ್ಮನ್ನ ಮನಸ್ಸಲ್ಲಿ ಇಟ್ಕೊಂಡು ಇನ್ನೊಬ್ರ ಜೊತೆ ಹೆಂಗೆ ಮದುವೆ ಹಾಕಾಗುತ್ತೆ? ಪರಿಸ್ಥಿತಿ ಹಿಂಗಿರೋದ್ರಿಂದಾನೇ ನೀನು ಆಗಲೇಬೇಕು. ಯಾಕಂದ್ರೆ ಅವಳು ನಿನ್ನ ಮನ್ಸಾರೆ ಇಷ್ಟಪಡ್ತಿದ್ದಾಳೆ. ನಾನು ನಿಮ್ಮನ್ನ ಮನ್ಸಾರನೇ ಇಷ್ಟಪಟ್ಟಿರೋದು. ಅಷ್ಟೆಲ್ಲ ಗೊತ್ತಿದ್ದು ಅವಳನ್ನ ಹೆಂಗೆ ಮೆಚ್ಕೋತಾಳಂತ. ಗಟ್ಟಿ ಮನ್ಸು ಮಾಡ್ಕೊಂಡು ಮರ್ತ್ಬಿಡಕ್ಕೆ ಹೇಳಿ. ಮನ್ಸಲ್ಲಿ ಹುಟ್ಟೋ ಪ್ರೀತಿನ ತೆಗ್ದಾಕಕ್ಕೆ ಸುಲಭ ಅನ್ಕೊಂಡಿದ್ಯಾ? ಈ ಮಾತು ನನಗೂ ಅನ್ವಯಿಸುತ್ತೆ ತಾನೆ. ಬರೀ ಮನ್ಸಲ್ಲಿ ಅಷ್ಟೇ ಅಲ್ಲ, ನನ್ನ ಬುದ್ಧಿ ಆತ್ಮ ಜೀವದಿಂದ ಹುಟ್ಟಿರೋ ಪ್ರೀತಿ ನಂದು. ಬರೀ ನನ್ನ ಪ್ರೀತಿನ ಮಾತ್ರ ಕಿತ್ತಾಕೋದು ಅಷ್ಟು ಸುಲಭ ಅಂದರೆ? ನೀವೇ ಯೋಚನೆ ಮಾಡಿ. ಯೋಚನೆ ಮಾಡೋಷ್ಟು ಟೈಮ್ ಇಲ್ಲ. ಪ್ಲೀಸ್, ನನ್ನ ಬಗ್ಗೆ ಏನೇ ಫೀಲಿಂಗ್ಸ್ ಇದ್ದರೂ ನೀನು ಬದಲಾಯಿಸ್ಕೊಳ್ಳೇಬೇಕು. ನನ್ನ ತಂಗಿನ ಕಣ್ಣೀರಲ್ಲಿ ಮುಳುಗಿಸಿ ನಾನು ನಿನ್ನ ಜೊತೆ ಸುಖವಾಗಿರೋಕ್ಕೆ ಸಾಧ್ಯನೇ ಇಲ್ಲ. ನಾನು ಅಷ್ಟೇ, ನನ್ನ ಮನಸ್ಸನ್ನ ನಿಮ್ಗೆ ಅರ್ಪಣೆ ಮಾಡಿಕೊಂಡು
ನಾನು ಸುಖವಾಗಿರೋಕ್ಕೆ ಸಾಧ್ಯನೇ ಇಲ್ಲ. ನೀನು ಮನ್ಸು ಮಾಡಿದ್ರೆ ಎಲ್ಲ ಸಾಧ್ಯನೇ. ಅದನ್ನ ಹೋಗಿ ನಿಮ್ಮ ತಂಗಿಗೆ ಹೇಳ್ಕೊಳ್ಳಿ. ನನ್ನೇನು ಬೊಂಬೆ ಅಂದ್ಕೊಂಡಿದ್ದೀರಾ? ನಿಮಗೆ ಬೇಡ ಅಂದ ತಕ್ಷಣ ನಿಮ್ಮ ತಂಗಿ ಪಕ್ಕ ಕೂರ್ಸೋದಕ್ಕೆ. ಮನಸ್ಸು, ಆಸೆ, ಫೀಲಿಂಗ್ಸ್, ಎಮೋಷನ್ಸ್ ತುಂಬಿಕೊಂಡ್ರೆ ಮನುಷ್ಯ ಕಣ್ರಿ ನಾನು. ಹರ್ಟ್ ಮಾಡಬೇಡಿ. ನನಗೆ ಹರ್ಟ್ ಆದರೆ ಪರವಾಗಿಲ್ವಾ? ನನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂದೆ, ಇಷ್ಟೇನಾ? ನಿಮಗೋಸ್ಕರ ಪ್ರಾಣ ಬಿಡಬೇಕು ಅಂತ ಹೇಳಿ ಇಲ್ಲ ಇವಾಗಲೇ ಬಿಟ್ಬಿಡ್ತೀನಿ. ಆದರೆ ನಿಮ್ಮನ್ನೇ ಬಿಡಬೇಕು ಅಂದರೆ ಹೆಂಗ್ರಿ ಆಗುತ್ತೆ? ಆಗಲ್ಲ. ಇಷ್ಟ ಇಲ್ದಿರೋನ ಒಪ್ಕೊಳ್ಳೋ ಅಂತಂದರೆ ನನ್ನ ಕೈ ನಿಜವಾಗ್ಲೂ ಆಗಲ್ಲ. ಯಾಕಾಗಲ್ಲ? ಇವಾಗ ನಾನು ನಿನಗೋಸ್ಕರ ಒಪ್ಕೊಂಡಿಲ್ವಾ? ಅಂದರೆ ನನಗೂ ನಿನ್ನ ಮೇಲೆ ಮನಸ್ಸೇ ಇರಲಿಲ್ಲ. ಪ್ರೀತಿ, ಆಕರ್ಷಣೆ ಯಾವುದೂ ಇರಲಿಲ್ಲ. ಜಸ್ಟ್ ಫ್ರೆಂಡಾಗಿ ಟ್ರೀಟ್ ಮಾಡ್ತಿದ್ದೆ ಅಷ್ಟೇ. ಆದರೂ ನಿನ್ನ ಮದುವೆ ಮಾಡ್ಕೊಳ್ಳೋಕೆ ಒಪ್ಕೊಂಡೆ ತಾನೇ? ಶಾಲಿನಿ, ಅಂದರೆ ನೀವು ಇಷ್ಟ ಇಲ್ಲದೆ ಮದುವೆಗೆ ಒಪ್ಕೊಂಡಿದ್ದೀರಾ? ಹೌದು. ನೋ, ನಾನು ನಂಬಲ್ಲ. ನನಗೆ ಗೊತ್ತು ನಿಮ್ಮ ತಂಗಿನ ನನಗೆ ಮದುವೆ ಮಾಡಿಸ್ಲೇಬೇಕು ಅಂತ ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನೀನು ಏನು ಬೇಕಾದರೂ ಅನ್ಕೋ, ನನಗೂ ಈ ಮದುವೆ ಆಗೋಕ್ಕೆ ಇಷ್ಟ ಇರಲಿಲ್ಲ. ಆದರೂ ಒಪ್ಕೊಂಡೆ. ಯಾಕಂದರೆ ಸ್ವಲ್ಪ ದಿವಸ ಕಳೆದ ಮೇಲೆ ಎಲ್ಲ ಸರಿ ಹೋಗುತ್ತೆ, ತಾನಾಗಿ ತಾನೇ ಪ್ರೀತಿ ಹುಟ್ಟುತ್ತೆ ಅಂತ ನಂಬಿದ್ದೆ. ಅದೇ ಥರ ನಿಮ್ಗೆ ಇಷ್ಟ ಇಲ್ಲದೆ ಇದ್ರೂ ಪ್ರತಿಮಾನ ಒಪ್ಕೊಂಡು ಮದುವೆ ಮಾಡ್ಕೊ. ಸ್ವಲ್ಪ ದಿವಸ ಕಷ್ಟ ಆಗ್ಬೋದು, ವರ್ಷ ತುಂಬೋದೊಳಗೆ ನೀವಿಬ್ರು ಚೆನ್ನಾಗೇ ಇರ್ತೀರ. ಏನು ಭವಿಷ್ಯವಾಣಿನ? ಸುಮ್ಮನೆ ಹೋಗಿರಿ. ನೀವೆಷ್ಟೇ ಏನೇ ಹೇಳಿದ್ರು ಅಷ್ಟೇ. ನಾನು ನಿಮ್ಮ ಮಾತನ್ನು ನಂಬೋದು ಇಲ್ಲ, ಇಂಥದ್ದನ್ನೆಲ್ಲ ಒಪ್ಕೊಳ್ಳೋದು ಇಲ್ಲ. ಚರ್ಚೆ ಮಾಡೋಕ್ಕೆ ಟೈಮ್ ಇಲ್ಲ ಅಭಯ್. ನೀನಾಗಿ ನೀನೇ ಒಪ್ಕೊಂಡ್ರೆ ಸರಿ, ಇಲ್ಲಾಂದರೆ ಇಲ್ಲಿ ಬೇರೆನೇ ಅನಾಹುತ ನಡೆಯುತ್ತೆ. ಅದೆಲ್ಲ ಆಗಬಾರ್ದು ಅಂದರೆ ಸುಮ್ಮನೆ ಹೋಗಿ ರೆಡಿ ಆಗು. ಅಥವಾ ನನಗೆ ಕಳ್ಕೊಂಡ್ರೂ ಪರವಾಗಿಲ್ಲ, ನಿನ್ನ ಹಠಾನೇ ಸಾಧಿಸ್ಬೇಕು ಅಂದರೆ ನಿನ್ನಿಷ್ಟ. ರೀ ಶಾಲಿನಿ, ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡಬೇಡ್ರಿ. ನಿಂತ್ಕೊಳ್ಳಿ ರೀ ಶಾಲಿನಿ. ರೀ ಶಾಲಿನಿ, ನೋಡು ಮಾಮ್, ಹಿಂಗೆ ಮಾತಾಡ್ಬಿಟ್ಟು ಹೋಗ್ತಾ ಇದ್ದಾರೆ. ಅವಳು ಹೇಳೋದ್ರೊಳಗೂ ಅರ್ಥ ಇದೆ ಅಲ್ವೇನೋ? ನೀನು ನಾನೊಬ್ಳೇ ಅಲ್ಲ ಕಣೋ, ಎಲ್ಲರೂ ಇದನ್ನೇ ಹೇಳ್ತಾ ಇದ್ದಾರೆ. ಅದೇ ಇದೊಂದು ವಿಷಯಕ್ಕೆ ಒಪ್ಕೊಂಡ್ಬಿಡೋ, ನೀ ಜೀವನ ಇಡೀ ಸುಖವಾಗಿರ್ಬೋದು ಗೊತ್ತಾ? ಇದೆಲ್ಲ ನಿಂದೆ ಕಿತಾಪತಿ ಅನ್ನಿಸ್ತಾ ಇದೆ ಮಾವ್. ದಯವಿಟ್ಟು ಹಿಂಗೆ ಮಾಡಬೇಡ. ನನಗೆ ಶಾಲಿನಿ ಬೇಕಷ್ಟೆ. ಅವ್ರನ್ನ ಮದ್ವೆಗೆ ಒಪ್ಸಿ ಕರ್ಕೊಂಬಂದು ನನ್ನ ಜೊತೆ ಮದುವೆ ಮಾಡಿಸಿದ್ರೆ ನಾನು ನಿನಗೆ ಸಿಗ್ತೀನಿ. ಇಲ್ಲ ಅಂದರೆ ನಿನ್ನಿಷ್ಟ. ಅಪ್ಪಿ ಅಪ್ಪಿ ಹೀಗೆ ಆಡ್ಬೇಡ್ವೋ ಅಪ್ಪಿ. ಅಯ್ಯೋ 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 ಅಯ್ಯೋ, ನೀನ್ ನನ್ನ ಹೋಟೆಲ್ ಹುಡ್ತೇನೆ. ನನ್ನ ಮಗಳು ಅಂದ್ರೆ ಏನೋ ಗೊತ್ತಿಲ್ಲದೆ ಇರೋಳು. ಕಾಲೇಜು, ದೇವಸ್ಥಾನ, ದೇವಸ್ಥಾನ ಬಿಟ್ರೆ ಕಾಲೇಜು, ಇಷ್ಟೇ ಗೊತ್ತಿರೋದು ಅನ್ಕೊಂಡಲ್ಲೇ. ಇಷ್ಟು ಚಿಕ್ಕ ವಯಸ್ಸಿಗೆ ನಿನ್ಗೆ ಮದುವೆ ಬೇಕೇನೆ? ಮದುವೆ ಮರ್ಯಾದೆಯಿಂದ ಇದೆಲ್ಲ ಬೇಡ ಅಂದ್ರೆ ಸರಿ. ಅಕ್ಕನ ಬಾಳ್ನೆ ಹಾಳು ಮಾಡಕ್ ಹೊಟ್ಟಿದ್ಯಲ್ಲ, ಸಾಯಿಸ್ಬಿಡ್ತೀನಿ. ಯಾಕಮ್ಮ ಅವಳನ್ನ ಬೈತಾ ಇದ್ಯಾ? ಅಂತ ತಪ್ಪು ಅವಳು ಏನು ಮಾಡಿದಾಳೆ? ಅಭಯ್ ಪ್ರೀತಿ ಮಾತ್ರ ಗೆಲ್ಬೇಕು, ಇವಳ ಪ್ರೀತಿ ಸೋಲ್ಬೇಕು ಅಂದ್ರೆ ಅದು ಎಂತ ನ್ಯಾಯನಮ್ಮ? ಹೌದೌದು, ಅವಳು ಹೇಳೋದಲ್ಲ ಅರ್ಥ ಇದೆ. ಬಾಯಿ ಮುಚ್ಕೊಂಡು ಕೂತ್ಕೋ. ನೀನ್ ಕಾಲಿಡಿದ್ದಕ್ಕೆ ಹಿಂಗೆಲ್ಲ ಆಗಿರೋದು. ಅಮ್ಮ, ಅಪ್ಪನ್ಗೆ ಯಾಕೆ ಬೈತಾ ಇದ್ಯಾ? ಅವ್ರು ಹೇಳ್ತಾ ಇರೋದ್ರಲ್ಲಿ ಏನ್ ತಪ್ಪಿದೆ? ಪ್ರತಿ, ನೀನ್ ಬೇಗ ರೆಡಿ ಆಗು, ನಾಂದಿ ಪೂಜೆಗೆ ಲೇಟ್ ಆಗ್ತಾ ಇದೆ. ಅಕ್ಕ ಬೇಡ್ವೆ, ಇದು ತುಂಬಾ ಅನ್ಯಾಯ. ನ್ಯಾಯ ಅನ್ಯಾಯ ಎಲ್ಲ ಆ ರಂಗ ನೋಡ್ಕೊಂತಾನೆ. ಏನಾಗುತ್ತೋ ಅದೆಲ್ಲ ನಮ್ಮ ಒಳ್ಳೇದಕ್ಕೆ ಅನ್ಕೊಳ್ಳೋಣ. ನೀನ್ ಬೇಗ ರೆಡಿ ಆಗು. ಅಮ್ಮ, ಅವಳನ್ನ ರೆಡಿ ಮಾಡಿಸು. ಇಲ್ಲ, ನನ್ ಕೈಯಿಂದ ಆಗಲ್ಲ. ಇದು ನಿನಗ್ ಸಿಕ್ಕಿರೋ ಅದೃಷ್ಟ ಕಣೆ. ಆ ಅದೃಷ್ಟ ಇವ್ಳು ಪಾಲಾಗೋಕೆ ನಾನ್ ಬಿಡಲ್ಲ. ಸರಿ, ಅವಳನ್ನ ನಾನೇ ರೆಡಿ ಮಾಡ್ತೀನಿ, ನೀವೆಲ್ಲ ಆಚೆ ಹೋಗಿ. ಅಯ್ಯೋ ಅಯ್ಯೋ ರಂಗ.
ಏನಪ್ಪ ಇದು ಶುಭ ಕಾರ್ಯಕ್ಕೆ 108 ವಿಘ್ನ ಅನ್ನೋದು ನಿಜ ಆಗ್ತಾ ಇದೆಯಲ್ಲೋ. ಸೊ ರಾಜಶೇಖರ, ಆ ಹುಡುಗಿಗೆ ನೀನೇ ಸರಿ, ಅವಳ ಹತ್ರ ಹೋಗಿ ಮಾತಾಡೋ. ಈ ಸಂದರ್ಭದಲ್ಲಿ ನಾನು ಅವಳ ಹತ್ರ ಮಾತಾಡೋದಕ್ಕಿಂತ ಶಾಂತಿ ಮಾತಾಡೋದನ್ನೇ ಆ ಹುಡುಗಿ ಕನ್ವಿನ್ಸ್ ಆಗೋದು. ಶಾಂತಿ, ನಾ ಖಂಡಿತ ಹೋಗಲ್ಲ. ಅವಳನ್ನ ಕನ್ವಿನ್ಸ್ ಮಾಡಿಸೋ ಬದಲು ನಾವೆಲ್ಲ ಸೇರಿ ಇವನನ್ನೇ ಒಪ್ಸೋತಾನೆ. ಸತ್ರು ನಾನು ಒಪ್ಪಲ್ಲ ಮಾಮ್. ಈಗೇನು ಶಾಲಿನಿ ಅವ್ರ ಹತ್ರ ಮಾತಾಡ್ತೀಯಾ ಇಲ್ವಾ? ಅಂಕಲ್, ಅಲ್ಲಿ ಅಕ್ಕ ಪ್ರತಿನ ನಾಂದಿ ಪೂಜೆಗೆ ರೆಡಿ ಮಾಡ್ತಾ ಇದ್ದಾಳೆ. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಅಯ್ಯೋ ದೇವ್ರೆ, ಅವಳೇನಾದರೂ ಪ್ರತಿಮಾನ ರೆಡಿ ಮಾಡಿ ಆಚೆಗೆ ಎಲ್ಲರೂ ಮುಂದೆ ಕರ್ಕೊಂಡು ಬಂದರೆ ಸುಮ್ಮನೆ ಫಜಿತಿ ಆಗುತ್ತೆ. ಅದಕ್ಕೆ ಮುಂಚೆ ನೀನೇ ಹೋಗಿ ತಡಿಯಮ್ಮ. ಇವ್ರು ಯಾಕೆ ತಡೀತಾರೆ? ನಮ್ಮೆಲ್ರ ಮುಂದೆ ಬಂದು ನನ್ನ ಮಗನ ಮದುವೆ ಶಾಲಿನಿ ಜೊತೆ ಬೇಡ, ಪ್ರತಿಮಾ ಜೊತೆ ಮಾಡಿಸಿ ಅಂತ ಒತ್ತಾಯ ಮಾಡಿದೆ ಇವರು. ನೀನು ಈ ಮಟ್ಟಕ್ಕೆ ಹಿಡಿದ್ಬಿಟ್ಟಿಯಾ? ಹಾಗಲ್ಲ ರೀ, ಆ ಹುಡುಗಿ ಇವನಿಗಿಂತ 5 ವರ್ಷ ಚಿಕ್ಕವಳು ಅಂತ. ಇವನ್ ಹಣೆಯಲ್ಲಿ ಆ ಹುಡುಗಿ ಹೆಸರೇ ಬರ್ದಿರೋದು. ಹಂಗಾದ್ರೆ ನಿನ್ನ ಹಣೆಯಲ್ಲಿ ನನ್ನ ಹೆಸರು ಬರ್ದಿಲ್ಲ ಅನ್ಕೊ ಮಾಮ್. ಎಷ್ಟೇ ಹೆಂಗೆ ಟ್ರೈ ಮಾಡಿದ್ರು ನಿನ್ನ ಹಠನೇ ನಿನಗೆ ಮುಖ್ಯ ಆಗೋಯ್ತಲ್ವಾ? ಸರಿ, ಇವಾಗ ಹೇಳ್ತಾ ಇದ್ದೀನಿ ಕೇಳಿಸ್ಕೊ. ನಿನ್ನ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಮಾಮ್, ನನ್ನ ಲೈಫಲ್ಲಿ ಮದುವೆ ಅಂತ ಆದರೆ ಅದು ಶಾಲಿನಿ ಅವ್ರ ಜೊತೆಲಿ ಮಾತ್ರ. ಇಲ್ಲ ಅಂದರೆ ನನ್ನ ಇಡೀ ಲೈಫಲ್ಲಿ ಮದುವೆ ಅನ್ನೋ ಮಾತೇ ಬರಲ್ಲ. ಇದಕ್ಕೂ ಮೀರಿ ನೀನೇನಾದರೂ ಬಲವಂತ ಮಾಡಿದ್ರೆ ಇವತ್ತಿಂದ ನಿನ್ನ ಪಾಲ್ಗೆ ನಾನು ಇಲ್ಲ ಅನ್ಕೊ. ಗುಡ್ ಬೈ. ಎಲ್ಲಿ ಹೋಗ್ತಿದೀಯೋ? ದೇಶಾಂತರ ಹೋಗ್ತಾ ಇದ್ದೀನಿ, ಮತ್ತೆ ಯಾವತ್ತು ವಾಪಸ್ ಬರಲ್ಲ ನಾನು. ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ, ಬದುಕಿದ್ದೀನ ಸತ್ತು ಹೋಗ್ತೀನ, ಯಾವ ವಿಷಯನೂ ಗೊತ್ತಾಗಲ್ಲ ನಿಮಗೆ. ಹೇ ಅಭಿ, ಬಿಡ್ತು ಅನ್ನ, ಹಿಂಗೆ ಆಡ್ಬೇಡ್ವೋ. ಇಲ್ಲ ರಚಿನ್, ಇವ್ರಿಗೆ ಮಕ್ಕಳು ಫೀಲಿಂಗ್ಸ್ಗಿಂತ ತಮ್ಮ ಸ್ಟೇಟಸ್ಸೇ ಮುಖ್ಯ ಆಗೋಗಿದೆ. ಆಗಲಿ ಬಿಡು, ಹೆತ್ತು ಮಗನೇ ಇಲ್ಲ ಅಂದಮೇಲೆ ಅದು ಯಾರ ಜೊತೆ ಮದುವೆ ಮಾಡ್ತಾರೋ ಮಾಡಿಸ್ಕೊಳ್ಳಿ. ಅಭಿ ನಿಂತ್ಕೋ. ಶಾಂತಿ, ಒಂದು ಸಲ ಸಾವು ಬದುಕಿನಿಂದ ಹೋರಾಡಿ ಮತ್ತೆ ಬದುಕಿ ಬಂದಿದ್ದಾನೆ. ಈಗ ಮತ್ತೆ ಮಗನನ್ನ ಕಳ್ಕೋಬೇಕಾ ನೀನು? ತಡಿ ಅವನ್ನ. ಏನ್ ನೋಡ್ತಾ ನಿಂತಿದ್ಯಾ? ಹೋಗ್ ತಡಿ ಅವನ್ನ. ಅಭಿ ನಿಂತ್ಕೊಳ್ಳೋ. ನಂದೇ ತಪ್ಪಾಯ್ತು ಕಣ, ನಾನು ಸೋತೆ. ನನ್ನನ್ನು ಬಿಟ್ಟು ಎಲ್ಲೂ ದೂರ ಹೋಗ್ಬೇಡ ಮಗನೇ. ಶಾಲಿನಿ ಜೊತೆ ನಾನೇ ಮಾತಾಡ್ತೀನಿ, ಹೇಗಾದರೂ ಮಾಡಿ ಅವಳನ್ನು ಒಪ್ಪಿಸ್ತೀನಿ. ತಲೆ ಮೇಲೆ ತಲೆ ಬಿದ್ರು ಇನ್ಮೇಲಿಂದ ಅವಳೇ ನನ್ನ ಸೊಸೆ. ತಲೆ ಮೇಲೆ ತಲೆ ಬಿದ್ರು ಇನ್ಮೇಲಿಂದ ಅವಳೇ ನನ್ನ ಸೊಸೆ. ಸಂತೋಷನ, ಸಂವಿಧಾನನ ಮಾತಾಡೋ. ನಿಮಗೆ ಹರ್ಟ್ ಮಾಡಬೇಕು ಅಂತಲ್ಲ, ಶಾಲಿನಿಯವ್ರನ್ನ ಬಿಟ್ಟು ನನಗೆ ಬದುಕಕ್ಕಾಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊ. ಅರ್ಥ ಆಗುತ್ತಪ್ಪ. ನಿನ್ನ ಮದುವೆ ಅವಳ ಜೊತೆಲೆ. ಶಾಲಿನಿ ರೆಡಿನಾ? ರೆಡಿ ಆಗ್ತಾ ಇದ್ದಾಳೆ. ಪೂಜೆ ಗೊತ್ತಾಯ್ತಲ್ವಾ? ಬರ್ತಾಳಮ್ಮ, ಬರ್ತಾಳೆ. ಶಾಲಿನಿ, ಶಾಲಿನಿ,
ಕ್ಷಮಿಸ್ಬಿಡಮ್ಮ. ಯಾಕೆ? ಅಭಯ ಖಂಡಿತ ಇವಳನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ಳೋದಿಲ್ಲಮ್ಮ. ನಾವು ಒತ್ತಾಯ ಮಾಡಿದರೆ ನಾವು ಅವನನ್ನು ಕಳ್ಕೊಬೇಕಾಗುತ್ತೆ. ನಾನು ಏನೋ ದುಡುಕಿ ತಪ್ಪು ಮಾಡಿಬಿಟ್ಟೆ. ಕ್ಷಮಿಸಿ ಅವನ ಕೈ ಹಿಡಿಯಕ್ಕೆ ಒಪ್ಕೊಳ್ಳಮ್ಮ. ಕ್ಷಮಿಸಿ. ನಾನಂತೂ ಇವಳಿಗೆ ಅನ್ಯಾಯ ಮಾಡೋಕ್ಕಾಗಲ್ಲ. ನೀವೇ ಹೇಗಾದರೂ ಮಾಡಿ ಅವನ್ನ ಒಪ್ಪಿಸಿ. ಇವಳ ಮನಸ್ಸಲ್ಲಿ ಸಂಕಟ ಪಡುವಾಗ ನಾನಂತೂ ಅವನ್ನ ಮದುವೆ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಪ್ರತಿಮಾ ಅವರ ನಿಮ್ಮ ಜೊತೆ ಸ್ವಲ್ಪ ಮಾತಾಡೋಕೆ ಬನ್ನಿ. ಯಾಕೆ? ಇವಾಗ ನಡೀತಾ ಇರೋದನ್ನ ತಪ್ಸಕ್ಕ? ಸ್ವಲ್ಪ ತೆಪ್ಪಗಿರ್ತೀರಾ ನೀವು. ಹೆಸ್ರಿಗೆ ಮಾತ್ರ ಟೀಚರ್ ಅಂತ ಹೇಳ್ಕೊತೀರಾ. ಒಬ್ರು ಮನ್ಸಿನ ಫೀಲಿಂಗ್ಸು ಎಮೋಷನ್ಸು ಅರ್ಥನೇ ಆಗಲ್ವಾ ನಿಮಗೆ? ನಾನೇನು ಅವ್ರನ್ನ ತಲೆ ಕೆಡ್ಸಕ್ಕೆ ಬಂದಿಲ್ಲ. ಇರೋ ಸತ್ಯನ ಅರ್ಥ ಮಾಡ್ಸಕ್ಕೆ ಬಂದಿದ್ದೀನಿ. ನಾನು ಅವ್ರಿಗೆ ಹೇಳಿದ್ಮೇಲೆ ಅವ್ರಿಗೆ ನಾನೇ ಬೇಕು ಅಂತಂದರೆ ನೀವೆಲ್ಲರೂ ಹೇಳ್ದಂಗೆ ನಾನು ಅವಳನ್ನೇ ಮದುವೆ ಆಗ್ತೀನಿ. ಸರಿನಾ? ಪ್ರತಿಮಾ ಅವರೇ, ನಾನು ಹೇಳಿದ್ಮೇಲೆ ನಿಮ್ಮ ಮನಸ್ಸಲ್ಲಿ ನನ್ನ ಬಗ್ಗೆ 10% ಲವ್ ಇದ್ರು ನಿಮ್ಮೆಲ್ಲರ ಮುಂದೆ ನಾನು ಅವಳು ತಾಳಿ ಕಟ್ಬಿಡ್ತೀನಿ. ಓಕೆನಾ? ನೀವು ಬನ್ನಿ ಪ್ರತಿಮಾ ಅವರೇ. ನೋಡ್ಬಿಡಿ, ನಂಗೊಂಥರ ಆಗುತ್ತೆ. ನಾನು ತಪ್ಪು ಮಾಡ್ತಿದ್ದೀನಿ ಅನ್ಸುತ್ತೆ. ನನ್ನ ಅಕ್ಕಂಗೆ ಹೇಳ್ದೆ ನೀನೇ ಮದುವೆ ಆಗು ಅಂತ. ಬರೀ ಹೇಳಿದ್ರೆ ಸಾಕಾಗಲ್ಲ. ನಿಮಗೆ ನನ್ನ ಮೇಲೆ ಯಾವುದೇ ಫೀಲಿಂಗ್ಸ್ ಇಲ್ಲ ಅಂತ ಶಾಲಿನಿಗೆ ಅರ್ಥ ಮಾಡಿಸ್ಬೇಕು. ಅದಕ್ಕಿಂತ ಮುಂಚೆ ನಿಮಗೆ ಅರ್ಥ ಮಾಡಿಸ್ಬೇಕು. ಜ್ಞಾಪಿಸ್ಕೊಳ್ಳಿ, ನಿಮಗೆ ನಾನು ಯಾವತ್ತಾದ್ರೂ ಐ ಲವ್ ಯು ಅಂತ ಹೇಳಿದ್ನಾ? ಜ್ಞಾಪಿಸ್ಕೊಳ್ಳಿ, ನಿಮಗೆ ನಾನು ಯಾವತ್ತಾದ್ರೂ ಐ ಲವ್ ಯು ಅಂತ ಹೇಳಿದ್ನಾ? ಇಲ್ಲ. ಲವ್ ಮಾಡೋ ಥರ ಅವ್ರ ನಡ್ಕೊಂಡ? ಇಲ್ಲ. ಹೋಗ್ಲಿ, ಯಾವತ್ತಾರು ಇಂಡೈರೆಕ್ಟ್ ಆಗಿ ನಿಮ್ಮನ್ನು ಪ್ರಪೋಸ್ ಮಾಡದ್ನಾ? ಮತ್ತೆ ಹೆಂಗ್ರಿ ಲವ್ ಬಂತು ನನ್ನ ಮೇಲೆ? ಗೊತ್ತಿಲ್ಲ, ಅದೇ ಆಗೋಗಿತ್ತು. ಅದೇ ಯಾಕೆ ಅಂತ ಏನಾದ್ರು ಹೇಳ್ತೀರಾ? ಯಾವ ಕಾರಣಕ್ಕೆ ನಾನು ನಿಮ್ಗೆ ಇಷ್ಟ ಆಗಿದ್ದೀನಿ? ಸಾರಿ, ಇಷ್ಟ ಆಗಿದ್ದೆ. ಅದು ನೀವು ತುಂಬ ಸ್ಮಾರ್ಟ್ ಆಗಿ ಹ್ಯಾಂಡ್ಸಮ್ ಆಗಿದ್ರಿ, ಶ್ರೀಮಂತರಾಗಿದ್ರಿ, ಚೆನ್ನಾಗಿ ಮಾತಾಡ್ತಿದ್ರಿ, ಏನು ಬೇಕಾದ್ರೂ ತಗೊಂಡು ಬರ್ತಿದ್ರಿ. ಅದನ್ನ ನೋಡ್ತಾ ನೋಡ್ತಾ ಓಕೆ, ಈಗ ನಿಮ್ಗೊಂದು ನಾನು ಕೇಳ್ತೀನಿ, ಚೆನ್ನಾಗಿ ಯೋಚನೆ ಮಾಡಿ ಉತ್ತರ ಕೊಡಿ. ಇಷ್ಟೆಲ್ಲ ರೀಸನ್ ಇಟ್ಕೊಂಡು ನನ್ನನ್ನು ಪ್ರೀತಿಸಿದೆ ಅಂತಿದ್ದೀರಲ್ಲ, ಅಕಸ್ಮಾತ್ ನನಗೇನೋ ಹೆಚ್ಚು ಕಡಿಮೆ ಆಗಿ ನನ್ನ ಮುಖ ಕೆಟ್ಟೋಯ್ತು, ನಮ್ಗೆ ಅದ್ವಾ ತದ್ವಾ ಲಾಸಾಗಿ ಬೀದಿಗೆ ಬಂದ್ಬಿಟ್ವಿ. ಅದೇ ಕೋಪಕ್ಕೆ ನಿಮ್ಮ ಹತ್ರ ಒಟ್ಟಾಗಿ ನಡ್ಕೊಳಕ್ಕೆ ಶುರು ಮಾಡಿದೆ. ವರ್ಷಗಟ್ಟಲೆ ಕಾಲ ನೀವೇನೇ ಕೇಳಿದ್ರು ನಾನು ತಂದುಕೊಡ್ಲೇ ಇಲ್ಲ. ಇಷ್ಟೆಲ್ಲ ಆದರೂ ನಿಮ್ಗೆ ನನ್ನ ಮೇಲೆ ಇಷ್ಟೇ ಪ್ರೀತಿ ಇರುತ್ತಾ? ಇಷ್ಟೆಲ್ಲ ಆದರೆ ಹೇಗೆ ಪ್ರೀತಿಸೋಕ್ಕಾಗುತ್ತೆ? ಅಲ್ಲ, ನಿಮ್ಮ ಪ್ರಾಬ್ಲಮ್ ಏನು ಗೊತ್ತಂದರೆ, ಅಸಲಿಗೆ ನೀವು ನನ್ನನ್ನು ಪ್ರೀತಿನೇ ಮಾಡ್ತಿಲ್ಲ, ಜಸ್ಟ್ ಪ್ರೀತಿಸ್ತಿದ್ದೀನಿ ಅಂದ್ಕೋತಿದ್ದೀರಾ. ಯಾವುದಾದ್ರೂ ಕಾರಣಗಳು ಇಟ್ಕೊಂಡು ಪ್ರೀತಿ ಮಾಡಿದ್ರೆ ಅದು ಪ್ರೀತಿನೇ ಅಲ್ಲ, ಜಸ್ಟ್ ಅಟ್ರಾಕ್ಷನ್ ಅಷ್ಟೆ. ಯಾಕಂದರೆ ಆ ಕಾರಣಗಳೆಲ್ಲ ಮುಗ್ದೋದ ತಕ್ಷಣ ಆ ಪ್ರೀತಿನೂ ಮುಗ್ದೋಗುತ್ತೆ. ನಿಜ ತಾನೇ? ಬೈ ಚಾನ್ಸ್ ನಿಮ್ಮ ಪ್ರಕಾರ ಇದು ಪ್ರೀತಿನೇ ಅನ್ನೋದಾದರೆ ನೀವು ಒಬ್ಬರು ಪ್ರೀತಿಸ್ಬಿಟ್ರೆ ಸಾಕಾ? ನನಗೂ ಅನ್ನಿಸ್ಬೇಕಲ್ವಾ? ನನಗೆ ನಿಮ್ಮ ಮೇಲೆ ಪ್ರೀತಿನೇ ಇಲ್ಲ ಅಂದಮೇಲೆ ನಾನು ನಿಮ್ಮನ್ನು ಮದುವೆ ಮಾಡಿಕೊಂಡು ಖುಷಿಯಾಗಿ ಸಂಸಾರ ಮಾಡೋಕ್ಕಾಗುತ್ತಾ? ಆಗಲ್ಲ ತಾನೆ? ಅವಾಗ ನಿಮಗೂ ಹರ್ಟ್ ಆಗಲ್ವಾ? ಪ್ಲೀಸ್ ಕಣ್ರಿ ಪ್ರತಿಮಾ, ನೀವು ನಂಗೆ ಒಬ್ಬ ಒಳ್ಳೆ ಫ್ರೆಂಡು, ನಾದ್ನಿ ಅನ್ನೋದು ಬಿಟ್ಟರೆ ನಿಮ್ಮಲ್ಲಿ ಬೇರೆ ರೀತಿ ಯಾವುದೇ ಭಾವನೆ ಇಲ್ಲ, ಅದು ಮುಂದಕ್ಕೆ ಬರೋದೂ ಇಲ್ಲ. ಬರೀ ನೀವಷ್ಟೇ ಅಲ್ಲ, ಶಾಲೆಯವನ್ನ ಬಿಟ್ಟರೆ ನಾನು ಇಡೀ ಜೀವನದಲ್ಲಿ ಯಾವುದೇ ಹೆಣ್ಮಕ್ಳ ಬಗ್ಗೆ ಆಸಕ್ತಿ ಆಗಲಿ ಆಸೆ ಆಗಲಿ ಹುಟ್ಟೋದೇ ಇಲ್ಲ. ನಿಮ್ಮಲ್ಲಿ ಆಣೆ ಹಾಕಿ ಹೇಳ್ತಾ ಇದ್ದೀನಿ ಕಣ್ರಿ.
ಇಡೀ ಪ್ರಪಂಚದಲ್ಲಿ ಶಾಲಿನಿ ಅವ್ರನ್ನ ಬಿಟ್ಟು ಯಾವ್ಯಾವ ಹೆಣ್ಮಕ್ಳಿದಾರೋ ಅವರೆಲ್ಲರೂ ನನಗೆ ಅಕ್ಕ ತಂಗಿ ಸಮಾನ. ಅಂದಮೇಲೆ ನೀವು ಕೂಡ ನನ್ನ ತಂಗಿನೇ ಆಗಬೇಕು ತಾನೇ?